ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ ಕ್ರೀಡಾಕೂಟದಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದ ಚಿನ್ನ ಮತ್ತು ಬೆಳ್ಳಿ ಪದಕ ಪಡೆದ ಕರ್ನಾಟಕ ಮೂಲದ ಸ್ಪರ್ಧಿಗಳನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ಕಜಕಿಸ್ತಾನ ದೇಶದಲ್ಲಿ ನಡೆದಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಂಥ ಗಾಂಭೀರ್ಯ ವಿ ಗೌಡ ಇರಾನ್ ದೇಶವನ್ನು ಮಣಿಸಿ ಚಿನ್ನ ಮತ್ತು ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ಹುಡುಗರ ವಿಭಾಗದಲ್ಲಿ ಜೋನಾಥನ್ ಚಿನ್ನವನ್ನು ಪಡೆದು ತವರಿಗೆ ಮರಳಿದ್ದಾರೆ. ಪದಕ ಗೆಲ್ಲುವಂತೆ ತಯಾರಿ ಮಾಡಿದಂಥ ತರಬೇತುದಾರರು ಇನ್ನೊಂದು ಕಡೆಯಲ್ಲಿ ಅವರನ್ನ ಅತ್ಯಂತ ಅದ್ದೂರಿಯಾಗಿ ಸ್ವಾಗತಿಸುವಂಥ ಕೆಲಸ ಕೂಡ ಇಲ್ಲಿ ಆಗಿದೆ. ಚಾಂಪಿಯನ್ಶಿಪ್ಗೆ ಹೋಗಿದ್ವಿ. ಅಲ್ಲಿ 10 ಮೀಟರ್ ಏರ್ ಪಿಸ್ಟಲ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ ಮಿಕ್ಸ್ ಟೀಮ್ ಗೋಲ್ಡ್ ಮತ್ತು ಟೀಮ್ ಗೋಲ್ಡ್ ಗೆದ್ದಿದ್ದೀನಿ. ಸೊ ದೇಶಕ್ಕೋಸ್ಕರ ಗೆದ್ದಿದ್ದು ತುಂಬ ಖುಷಿಯಾಗಿದೆ. ಈ ಗೆಲುವನ್ನು ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಕೋಚಿಗೆ ಡೆಡಿಕೇಟ್ ಮಾಡ್ತೀನಿ. ಅವರಿಲ್ಲದೆ ನಾನು ಇಲ್ಲಿರೋಕ್ಕಾಗ್ತಿರಲಿಲ್ಲ. ಸೊ ಥ್ಯಾಂಕ್ ಯು. ಕಾಂಪಿಟೇಷನ್ ಹೇಗಿತ್ತು? ಯಾರ್ಯಾರಿಂದ ತುಂಬ ಟಫ್ ಫೈಟ್ ಇತ್ತು ನಿನಗೆ? ಕಾಂಪಿಟೇಷನ್ ಇಂಡಿಯನ್ಸಿಂದಾನೇ ಇದ್ದಿದ್ದು. ಯಾರು ಇಂಡಿಯನ್ಸ್ ಬೀಟ್ ಮಾಡ್ತಿರ್ಲಿಲ್ಲ ಅಲ್ಲಿ. ಸೊ ಇಂಡಿಯನ್ಸ್ ಮಧ್ಯೆನೇ ಕಾಂಪಿಟೇಷನ್. ಈಗ ಯಾವ ಅಕಾಡೆಮಿಯಲ್ಲಿ ನೀನು ಕಲಿತೆ? ಎಷ್ಟು ಅವರು ಪ್ರತಿದಿನ ಪ್ರಾಕ್ಟೀಸ್